ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ವಿಷಯ ಬಂದು ನನ್ನ ACL ಸರ್ಜರಿ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ರೀಸೆಂಟಾಗಿ ನನಗೆ ಆಕ್ಸಿಡೆಂಟ್ ಆಯಿತು. ಜನವರಿ 15th ಸಂಕ್ರಾಂತಿ ಹಬ್ಬದ ದಿನವೇ ಹೋಗ್ಬಿಟ್ಟು ನಾನು ಬಿದ್ದು ಬಂದಿದ್ದೀನಿ. ಸೊ ಬಿದ್ದಿದ್ದೇನು ಅಷ್ಟು ಜೋರಾಗಿ ಬಿದ್ದಿಲ್ಲ, ಬಟ್ ತುಂಬ ಡ್ಯಾಮೇಜ್ ಮಾತ್ರ ತುಂಬ ಜಾಸ್ತಿನೇ ಆಗಿದೆ. ಮೇಲೆ ನೋಡೋದಕ್ಕೆ ಒಂದು ಚೂರು ತರ್ಚರ ಮಾರ್ಕಿಲ್ಲ, ಒಂದು ಚಿಕ್ಕ ಗಾಯ ಇಲ್ಲ, ಒಂದು ಸ್ಕಿನ್ ಪೀಲ ಏನಂದರೆ ಒಂದು ಚೂರು ಬ್ಲಡ್ ಬಂದಿಲ್ಲ, ಬಟ್ ಒಳಗಡೆ ಮಾತ್ರ ದೊಡ್ಡದಾಗಿ ಡ್ಯಾಮೇಜ್ ಆಗಿದೆ. ಸೊ ನಾನು ಬಿದ್ದ ತಕ್ಷಣ ಎದ್ದೇಳಕ್ಕೆ ನೋಡ್ತಿದ್ದೀನಿ, ಎತ್ತುತ್ತಾ ಇದ್ದಾರೆ ಎಲ್ಲರೂ, ಪಾಪ ಆಗ್ತಾನೆ ಇಲ್ಲ. ಕಾಲಿಟ್ಟರೆ ಕಾಲು ಟ್ವಿಸ್ಟ್ ಆಗ್ತಾಯಿತ್ತು, ಕಾಲು ಟ್ವಿಸ್ಟ್ ಆಗ್ತಾಯಿದೆ, ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ನಾನು ಅಂದ್ಕೊಂಡೆ ನನ್ನ ಕಾಲು ಅಷ್ಟೇ ಹೋಯ್ತಿನ್ನ, ಕಾಲೇ ಮುರಿದೋಗಿದೆ ಅಂದ್ಕೊಬಿಟ್ಟೆ. ಆಮೇಲೆ ತುಂಬ ಭಯ ಆಯಿತು. ಸರಿ ಅಂತ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಸ್ ಎಕ್ಸ್ರೇ ಎಲ್ಲ ಮಾಡಿದ್ವಿ. ಎಕ್ಸ್ರೇ ಮಾಡಿದಾಗ ಏನಾಯಿತು, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯಿತು. ಎಕ್ಸ್ರೇಲಿ ಬೋನ್ ಏನು ಡ್ಯಾಮೇಜ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬ್ಯಾಂಡೇಜ್ ಎಲ್ಲ ಮಾಡಿ ಟ್ಯಾಬ್ಲೆಟ್ ಕೊಟ್ಟು ಅವ್ರು ಕಳಿಸಿದ್ರು. ಒಂದು 2 days ವೆಯ್ಟ್ ಮಾಡಿ, ಏನು ಸರಿ ಆಗಿಲ್ಲ ಅಂದರೆ ಮತ್ತೆ MRI ಮಾಡಿ ಅಂತ. ನಾನು ಒಂದು 2 days ವೆಯ್ಟ್ ಮಾಡಿದೆ. ಓಕೆ, ನಾನು ಅಂದ್ಕೊಂಡೆ ನೆಕ್ಸ್ಟ್ ಡೇಯಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಸರಿ ಹೋಗ್ಬೋದು, ನಾನು ಚೆನ್ನಾಗಿ ಆಗ್ತೀನಿ ಅಂತ ನಾನು ಅಂದ್ಕೊಂಡೆ. ಬಟ್ ಆಮೇಲೆ ಏನಾಯಿತು, ಮತ್ತು ಕಾಲು ಟ್ವಿಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾವಾಗ ಫಾಸ್ಟ್ ಮೂಮೆಂಟ್ ಮಾಡ್ತೀನಿ ಆವಾಗ ನನ್ನ ಕಾಲು ಟ್ವಿಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಿಂಗೆ ಓಕೆ ಇನ್ನು ಆಗಲ್ಲ ಅಂದ್ಬಿಟ್ಟು ಒಂದು MRI ಮಾಡಿಸಿದ್ವಿ. MRI ಮಾಡಿಸಿದಾಗ MRIಯಲ್ಲಿ ಗೊತ್ತಾಯಿತು ACL ಲಿಗಮೆಂಟ್ ಟೇರ್ ಆಗಿದೆ ಅಂತ. ಅದು ಬಂದು 50 to 60% ಟೇರ್ ಆಗಿದೆ ಅಂತ ಬಂದಿತ್ತು. ಬಟ್ ನೆಕ್ಸ್ಟ್ ನಾನು ಆರ್ಥೋಪೆಡಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಅವ್ರು ಹೇಳಿದರು ರಿಪೋರ್ಟಲ್ಲಿ 50% ಅಂತ ಇದೆ, ಬಟ್ ಇದು ಫುಲ್ಲು ಟೇರ್ ಆಗಿರುತ್ತೆ. ಸೊ ಇದೇನಾಗುತ್ತೆ, ನೀವು ಇವಾಗ ಆಪ್ರೇಷನ್ ಮಾಡಿಲ್ಲ ಅಂದರೆ ನಿಮಗೆ ಒಂದು 45 years ಆಗೇ ಮೂಳೆ ಸವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 60 ವರ್ಷ ಆದಮೇಲೆ ಸವಿಯೋದು ನಿಮಗೆ 40-45ಗೆ ಸ್ಟಾರ್ಟ್ ಆಗುತ್ತೆ ಮೂಳೆ ಸವಿಯೋಕ್ಕೆ, ಮಂಡಿ ಸವಿಯೋದಕ್ಕೆ ಅಂತ ಹೇಳಿದರು. ಸರಿ ನೋಡೋಣ ಅಂತ ಹೇಳ್ತೀವಿ ಡಾಕ್ಟರ್ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಆಪ್ರೇಷನ್ಗೆ ಯಾವಾಗ ಏನಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಡಾಕ್ಟ್ರಿಗೆ ಸಜೆಸ್ಟ್ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂದ್ಬಿಟ್ಟು ಇನ್ನೊಂದು ಡಾಕ್ಟರ್ ಸಜೆಸ್ಟ್ ಕನ್ಸಲ್ಟ್ ಮಾಡಿದ್ವಿ. ಅವ್ರೇನಂದ್ರು, ಅವರು ಕೂಡ ಅದೇ ಹೇಳಿದರು, ಲೈಕ್ ನೀವು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಡೀರಿ, ನಿಮಗೆ ಯಾವಾಗ ಆಗ್ತಾಯಿಲ್ಲ, ತುಂಬ ಪೇಯ್ನ್ ಇದೆ, ಯಾವಾಗ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ಅನಿಸುತ್ತೆ ಆವಾಗ ಬನ್ನಿ ಸರ್ಜರಿ ಮಾಡೋಣ, ಅಲ್ಲಿವರೆಗೂ ಏನು ಬೇಡ ಅಂದರು. ಸರಿ ಅಂತ ಮನೆಗೆ ಬಂದ್ವಿ. ಆಮೇಲೆ ಮನೆಯೆಲ್ಲ ಮಾತಾಡಿದ್ವಿ. ಸೊ ಅಮ್ಮ ಎಲ್ಲ ಏನಂದ್ರು ಅಂದರೆ, ಯಾವಾಗಿದ್ರೂ ಮಾಡೋದೇ ಅಲ್ವಾ, ಮಾಡೋಣ, ಸುಮ್ಮನೆ ಏನಕ್ಕೆ, ಇವಾಗ ಮಾಡಿದರೆ ಬೇಗ ರಿಕವರಿ ಆಗುತ್ತೆ, ಮತ್ತು ಪೇಯ್ನ್ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಏಜ್ ಆದಮೇಲೆ ಬೇಗ ರಿಕವರಿ ಕೂಡ ಆಗೋಲ್ಲ, ಮತ್ತು ಪೇಯ್ನು ತುಂಬ ಜಾಸ್ತಿ ಆಗುತ್ತೆ, ಬೇಡ ಇವಾಗಲೇ ಮಾಡೋಣ ಅಂತ ಅವರು ಮನೇಲೂ ಹೇಳಿದರು. ಸರಿ ಅಂದ್ಕೊಂಡು ಸರಿ ಇನ್ನೊಂದು ಸಲ ಇನ್ನೊಂದು ಡಾಕ್ಟ್ರನ್ನ ನಮ್ಮ ಹಸ್ಬೆಂಡ್ ಗೊತ್ತಿರೋ ಒಂದು ಡಾಕ್ಟರ್ ಇದ್ದಾರೆ ಅಂತ ಅಲ್ಲಿ ಹೋದ್ವಿ. ಅವ್ರು ಏನಂತಂದ್ರು ಅಂದರೆ, ಅವರು ಸೇಮ್ ಹೇಳಿದರು, ಸರ್ಜರಿನೇ ಸಜೆಸ್ಟ್ ಮಾಡಿದರು, ಅದನ್ನು ಬೇಗನೆ ಸಜೆಸ್ಟ್ ಮಾಡಿದರು, ಸರ್ಜರಿ ಮಾಡಿಬಿಡಿ ಅಂತ. ಸರಿ ನಾವು ಬಂದ್ವಿ ಮನೆಗೆ, ಮತ್ತೆ ಬೇಡ ನೋಡೋಣ, 1 month ವೆಯ್ಟ್ ಮಾಡೋಣ, ಮತ್ತು ಒಂದು MRI ಮಾಡೋಣ, ಅದೇನಾದರೂ ಒಂದು 5% ಇಂಪ್ರೂವ್ಮೆಂಟ್ ಇದೆ ಅಂದ್ರೂ ಕೂಡ ನಾವು ಆಪ್ರೇಷನ್ ಮಾಡೋದು ಬೇಡ, ಹಂಗೆ ರಿಕವರಿ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿದರು. ಅಂದ್ಕೊಂಡ್ವಿ. ಆಮೇಲೆ ನೋಡೋಣ 2-3 days 1 week ಆದಮೇಲೆ ನೋಡಿದ್ರೆ ನಂದು ಆ್ಯಕ್ಚುಲಿ ನನ್ನ ಮಗ ಓದ್ತಾ ಇರಲಿಲ್ಲ ನೋಡ, ಅವ್ನಿಗೇನೋ ಹೊಡಿಯೋಕ್ಕಂತ ಹೋದಾಗ ನನ್ನ ಕಾಲು ಫುಲ್ಲು ಸೈಡಿಗೆ ಹೋಗಿ ಮತ್ತೆ ಬಂದಿದ್ದಾಯಿತು. ಸೊ ಅದು ಕರ್ಕನ ಸೌಂಡ್ ಕೂಡ ಬಂತು. ಮನೆಯೆಲ್ಲ ತುಂಬ ಹೆದ್ರುಕೊಂಡು, ನನಗೂ ಇದಕ್ಕೆ ಸ್ವಲ್ಪ ಜ್ಞಾನ ತಪ್ಪಂಗೆ ಆಯಿತು, ಸುಸ್ತಾದಂಗೆ ಆಯಿತು. ಆಮೇಲೆ ಡಿಸೈಡ್ ಮಾಡಿದ್ವಿ, ಇಲ್ಲ ಮಾಡೋಣ ಆಪ್ರೇಷನ್ನು, ಇದು ಹುಷಾರಾಗಲ್ಲ ಅಂದ್ಬಿಟ್ಟು ಡಿಸೈಡ್ ಮಾಡಿ ಆಪ್ರೇಷನ್ಗೆ ಇನ್ಶೂರೆನ್ಸ್ಗೆ ಅಪ್ಲಿಕೇಶನ್ಗೆಲ್ಲ ಮಾಡಿದ್ವಿ. ಅಪ್ಲಿಕೇಶನ್ ಹಾಕ್ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಇನ್ಶೂರೆನ್ಸ್ ಹೆಂಗಿರೋದು ಇತ್ತು, ಫ್ಯಾಮಿಲಿ ಇನ್ಶೂರೆನ್ಸ್ ಮಾಡ್ತಿದ್ದೆ, ಅದಿತ್ತು, ಅದು ಮಾಡೋಣ ಅಂದ್ಬಿಟ್ಟು ನಾನು ಸರಿ ಲೈಕ್ ಅಪ್ಲಿಕೇಶನ್ ಹಾಕೋಣ ಅಂತ ಡಾಕ್ಟ್ರಿಗೆಲ್ಲ ಕೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇನ್ಶೂರೆನ್ಸ್ ಅಪ್ಲಿಕೇಶನ್ ಹಾಕಬೇಕಿತ್ತು. ಸೊ ಈ ಇನ್ಶೂರೆನ್ಸ್ ಅಪ್ಲಿಕೇಶನ್ ಹಾಕಿದ್ವಿ. ಬಟ್ ಇನ್ಶೂರೆನ್ಸ್ ಏನಿತ್ತಂದರೆ, ಈ ಪರ್ಟಿಕ್ಯುಲರ್ ಸರ್ಜರಿಗೆ ಅಂದರೆ ಇನ್ಶೂರೆನ್ಸಲ್ಲಿ ಕೆಲವೊಂದು ಸರ್ಜರಿಗಳಿಗೆ ಇಷ್ಟು ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಸೊ ನಂದು ACL ಟೈರ್ ಆಗಿರೋದ್ರಿಂದ ನನಗೆ ಏನಾಯಿತು, ಈ ಸರ್ಜರಿಗೆ 2 years ವೆಯ್ಟಿಂಗ್ ಪೀರಿಯಡ್ ಇತ್ತು. 2 years ಕಂಪ್ಲೀಟ್ ಆದಮೇಲೆ ನಾನು ಈ ಟ್ರೀಟ್ಮೆಂಟ್ನ ತೊಗೋಬೋದಿತ್ತು. ಬಟ್ ನಂದು 2 years ಕಂಪ್ಲೀಟ್ ಆಗಿರಲಿಲ್ಲ. 2 yearsಗೆ ಒಂದು 10-15 days ಬ್ಯಾಲೆನ್ಸ್ ಇತ್ತು. ಸೊ ಹಾಕಿದ್ವಿ, ಅದು ರಿಜೆಕ್ಟ್ ಆಯಿತು. ಯಾಕೆಂದರೆ ಇದು 2 years ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು ನನ್ನ ಇನ್ಶೂರೆನ್ಸ್ನ ರಿಜೆಕ್ಟ್ ಮಾಡಿದರು. ಸರಿ ನಾನೇನು ಮಾಡಿದೆ, ಇನ್ನೊಂದು 10 days ಎಲ್ಲ ವೆಯ್ಟ್ ಮಾಡೋಣ, ಆಮೇಲೆ ಇನ್ನೊಂದು 15 days ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಸರ್ಜರಿ ಅಂದ್ಬಿಟ್ಟು ಮತ್ತು 10 daysಗಿಂತ 9th Feb 10th ಅದು 2 years ಕಂಪ್ಲೀಟ್ ಆಗ್ತಾಯಿತ್ತು. ಫಸ್ಟ್ ಇನ್ಶೂರೆನ್ಸ್ ಮಾಡಿಸಿದ್ನಲ್ವ ನಾನು ಅವಾಗ, ಆ ಡೇಟ್ ಪ್ರಕಾರ. ಸೊ ನಾನೇನು ಮಾಡಿದೆ, ಒಂದು 8-9ಗೆ ಅದನ್ನು ರಿನ್ಯೂವಲ್ ಮಾಡಿದೆ. ಮತ್ತು ರಿನ್ಯೂವಲ್ ಆಗಿಲ್ಲ ಅಂತ ಮತ್ತೆ ರಿಜೆಕ್ಟ್ ಆಗೋದು ಬಿಡ ಅಂತ ಮತ್ತೆ ಅದನ್ನು ರಿನ್ಯೂವಲ್ ಮಾಡಿದೆ. ನಾನು ಫುಲ್ ಫ್ಯಾಮಿಲಿಗೆ ಮಾಡಿಸಿದ್ದೀನಿ ಇನ್ಶೂರೆನ್ಸು, ಗಂಡ ಹೆಂಡತಿ ಮಕ್ಕಳಿಗೆ ಮಾಡಿಸಿರೋದು ನಾನು. ಸೊ ಅದನ್ನು ನಾನು ರಿನ್ಯೂವಲ್ ಮಾಡಿ
ಮತ್ತೆ ಕೇಳಿದಾಗ ಅವರು ಯಾರು ಹಾಸ್ಪಿಟಲಲ್ಲಿ ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಅವರು ಹೇಳಿದರು ಲೈಕ್ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಆಮೇಲೆ ಮಾಡೋಣ ಅಂತ. ಮತ್ತು ಡಾಕ್ಟರ್ ಕೂಡ ಇರಲಿಲ್ಲ, ಅವ್ರದ್ದು ಡೇಟ್ಸ್ ಇರಲಿಲ್ಲ. ಸೊ ಅದಕ್ಕೆ ಅವರು 25th ಮಾಡೋಣ ಅಂದರು. ಸರಿ ಓಕೆ ಅಂತ ಹೇಳಿದೆ ನಾನು. ಆಮೇಲೆ 20th ನಾವು ಮತ್ತೆ ಅಪ್ಲಿಕೇಶನ್ ಮಾಡಿದ್ವಿ ಇನ್ಶೂರೆನ್ಸ್ ಪ್ರೀ ಅಪ್ರೂವಲ್ಗೆ. ಸೊ ಆವಾಗ ಅದು ಅಪ್ರೂವಲ್ ಆಯಿತು. ಸೊ ಅಪ್ರೂವಲ್ ಆದಮೇಲೆ ನೆಕ್ಸ್ಟು ಆಪ್ರೇಷನ್ಗೆ ನಮಗೆ 25th ಡೇಟ್ ಕೊಟ್ಟರು. 25th ಆಪ್ರೇಷನ್ ಮಾಡ್ತೀವಿ, 24ಗೆ ನೀವು ಬಂದು ಅಡ್ಮಿಷನ್ ಆಗಬೇಕು ಅಂತ ಹೇಳಿದರು. ಸೊ ನಾನು ಹಾಗೆ ಮಾಡಿದೆ, ಲೈಕ್ 24ಗೆ ಅಡ್ಮಿಷನ್ ಆದೆ. ಆ್ಯಂಡ್ 25th ಮಾರ್ನಿಂಗ್ ನಂದು ಆಪ್ರೇಷನ್ ಆಯಿತು. 26 ಅಲ್ಲೇ ಇದೆ, 25, 26 ಅಲ್ಲೇ ಇದ್ವಿ ಹಾಸ್ಪಿಟಲಲ್ಲಿ. 27ಗೆ ನನಗೆ ಡಿಸ್ಚಾರ್ಜ್ ಮಾಡಿದರು ಮಾರ್ನಿಂಗು. ಸೊ ನಾನು 26 ಮಾರ್ನಿಂಗ್ ಪ್ರೊಸೆಸ್ ಬಂದು ಮಾರ್ನಿಂಗೇ ಡಿಸ್ಚಾರ್ಜ್ ಪ್ರೊಸೆಸ್ ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ಬಟ್ ನಾವು ಮನೆಗೆ ಬರೋಷ್ಟರಲ್ಲಿ 5:30 ಆ ಥರ ಆಯಿತು. ಆಮೇಲೆ ನೆಕ್ಸ್ಟು ಮನೆಗೆ ಬಂದು ಮತ್ತೆ ಅವರು ಫಸ್ಟ್ 25th ಆಪ್ರೇಷನ್ ಆದಮೇಲೆ 26 ನನಗೆ ಫಿಸಿಯೋಥೆರಪಿ ಮಾಡಿದರು. 25, 26, 27 ಅವ್ರಿಗೆ ಫಿಸಿಯೋಥೆರಪಿ 2 days ಅವರು ಹೇಳ್ಕೊಟ್ರು. ಸೊ ನಾನು ಅದನ್ನು ಬಂದು ಮನೇಲಿ ಅವ್ರು ಹೇಳಿದ್ರು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ನಾನು ಅದಾದಮೇಲೆ ಮನೆಗೆ ಬಂದಮೇಲೆ ಸೇಮ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವಾಗ ನನಗೆ 10 to 12 days ಆಗಿದೆ ಆಪ್ರೇಷನ್ ಆಗಿ. ಆ್ಯಂಡ್ 1 week ಆದಮೇಲೆ ನನಗೆ ಡ್ರೆಸ್ಸಿಂಗ್ ಇತ್ತು. ನಾನು ಡ್ರೆಸ್ಸಿಂಗ್ ಕೂಡ ಮಾಡಿಸ್ದೆ ಇದನ್ನು. ಸೊ ಡ್ರೆಸ್ಸಿಂಗ್ ಎಲ್ಲ ಆಯಿತು. ಇವಾಗ ನನಗೆ ಆಫ್ಟರ್ ಡ್ರೆಸ್ಸಿಂಗ್ ನನಗೆ ಏನು ಅನಿಸ್ತಾ ಅಂದರೆ ಬೆಟರ್ ಫೀಲ್ ಆಗ್ತಾಯಿದೆ ನನಗೆ. ಅಂದರೆ ನನಗೆ ಇವಾಗ ನೀಯಲ್ಲಿ 10 days ಆಯ್ತಲ್ಲ ಆಪ್ರೇಷನ್ ಆಗಿ. ಸೊ ಸ್ವಲ್ಪ ಸ್ಟ್ರೆಂತ್ ಇದೆ ಅನ್ನಿಸ್ತಾ ಇದೆ. ಸೊ ವಾಕರ್ ಇಟ್ಕೊಂಡು ನಾನು ಓಡಾಡ್ತಾ ಇದ್ದೆ. ಇವಾಗ ಒಂದು 12 days ಆಯಿತು ನನಗೆ ಬ್ಯಾಲೆನ್ಸ್ ಸಿಕ್ಕಿದೆ ಇವಾಗ. ಸೊ ವಿತೌಟ್ ವಾಕರ್ ಕೂಡ ನಾನು ಟ್ರೈ ಮಾಡ್ತೀನಿ. ವಾಕರ್ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ವಿತೌಟ್ ವಾಕರ್ ಕೂಡ ನಾನು ಓಡಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ನನಗೆ ಸ್ಟಿಚಿಂಗ್ ರಿಮೂವಲ್ ಇದೆ. ಸೊ ಐ ಹೋಪ್ ಅದು ರಿಕವರಿ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ACL ಸರ್ಜರಿ ಮಾಡಿದ್ದೀರಾ, ಸೊ ನಿಮ್ಮದು ಹೇಗೆ ನಡೀತಾ ಇದೆ ಟ್ರೀಟ್ಮೆಂಟು, ಎಷ್ಟು ರಿಕವರಿ ಆಗ್ತಾಯಿದ್ದಾರೆ, ಎಷ್ಟು ಫಾಸ್ಟಾಗಿ ರಿಕವರಿ ಆಗ್ತಾಯಿದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.